ಹಾಯ್ ಎಲ್ಲ ನಮಸ್ಕಾರ. ಮತ್ತೊಂದು ಅಡುಗೆ ಸುಸ್ವಾಗತ. 2 ದಿನ ಆಯ್ತು ಮೀನು ಹಿಡ್ಕೋಯ್ತೆ. ತುಂಬ ಜನ ಏನ್ತಿರ್ತಿರು, ಮೀನಿತ್ತ ಇಪ್ಪ ಹೇಳಿ ಸಾಕಾಯ್ತು. ಫಸ್ಟ್ ದಿನ ಅಪ್ಪನಿಗೆ ಒಂಚೂರು ಹುಷಾರಿಲ್ಲ ಆಯ್ತಾ, ಅದಕ್ಕೋಸ್ಕರ ಹಾಪು ಕಾಯಿಲಿಲ್ಲ ಆಯ್ತಾ. 2 ದಿನ ಹುಷಾರಿಲ್ಲ ಆಯ್ತಾ. ಆಮೇಲೆ ಮತ್ತದು ಅಲ್ಲೇ ಒಂದೆತ್ತು ಸಹ ಆಯ್ತು, ಅಂದರೆ ಅಜ್ಜಿ ಸತ್ತಾರ, ಅದಕ್ಕೋಸ್ಕರ ಹಾಪು ಕಾಯಿಲ್ಲ. ಬೇಜಾಯ್ತು ಕಾಂಬ ಇವತ್ತು ಎಷ್ಟು ಮೀನು ಸಿಕ್ಕತ್ತಂತ. ಅಂತೂ ಈಗ ಟೈಮ್ ಆಯ್ತು ಮತ್ತು ಯಾರು ಒಬ್ಬೊಬ್ರು ಇಲ್ಲಿ ಬೀಳಿ ಆಡೋದು. ಆದ್ರೆ ಇವರು ಮಾತ್ರ ಅಲ್ಲೊಂದು ಒಂದು 3-4 ಆಯ್ತು ದೋಣಿ. ಎಂತ ಕಥೆ ಅಂದಿಲ್ಲ ಲೈನ್ ಗಟ್ಟಿ ಯಾರು. ಈಗ ತಕೊಂಬ ಯಾರು ಇಲ್ಲಿದ್ದ ಕಾರಣ ನಮ್ಮ ಇವತ್ತು ಮೀನು ಸಿಕ್ಕುಗಳೆಲ್ಲ ಲಾಭ ಇತ್ತು. ಒಂದು ಸ್ವಲ್ಪ ಈಗ ತಗೋದು ಇಲ್ಲ 5 kg ಇಲ್ಲಿ ಖಾಲಿ ಇವತ್ತು ಯಾವ ದೋಣಿ ಬರ್ತಿತ್ತು ಕಂಡು ಗೊತ್ತಾಯ್ತು. ಮೀನು ಅಂತ ಇಲ್ಲೇ ಅದಕ್ಕೆ ಸ್ವಲ್ಪ ಮೀನು, ಸ್ವಲ್ಪ ಬಂಗಿ, ಚೂರು ಮೀನು, ಚೂರು ಜಾರಿ, ಇಷ್ಟೇ ಸಿಗೋದು. ಇವತ್ತು ಮತ್ತು ಅದು ಅಲ್ಲದೆ ಯಾರು ಬರಲ್ಲ ಅಂದರೆ ಮೀನೇ ಇಲ್ಲ ಅಂಬ್ರೆ. ಅದಕ್ಕೆ ಯಾವ ಬೀಡಿದು ಒಂದು ದೋಣಿ ಬರಲ್ಲ. ಒಂದು ನಮ್ಮ ಇದೊಂದು 2 ಇದೆ ನಮ್ಮದು ಮತ ಒಂದು ಆಯ್ತಾ. ಅದೇ 2 ಬಿಟ್ಟರೆ ಮತ್ತೆ ಯಾವುದು ಮಾತು ಕಾಣಂಗಿಲ್ಲ. ಮೀನು ಇಲ್ಲ ಅಂತಿದ್ರೆ ಅದಕ್ಕೆ ಇವತ್ತು ಮತ್ತೆ ರೇಟು ಮತ್ತೆ ಬೇರೆ ಬದಿದೆಲ್ಲ ರೇಟ್ ಎಲ್ಲ ಕಂಡ್ರಲ್ಲ. ನಾವು ಅದು ಎಷ್ಟೋ ಕಮ್ಮಿ ಕೊಡ್ತಿತ್ತಂಬಗಿತ್ತಪ್ಪ. 1 kgಗೆಲ್ಲ ಕೆಲವು ಬದಿಯೆಲ್ಲ 300-200 ರೂಪಾಯಿಗೆಲ್ಲ ಹಾದಿತ್ತಂಬರು. ನಾವಿಲ್ಲಿ 100, 110, 120 ಹಾಗೆಲ್ಲ ಮಾಡ್ತಿತ್ತಲ್ಲ. ಅವೆಲ್ಲ ಈಗ ಮೀನು ಇಲ್ದ ಮತ್ತೆ ಅದಕ್ಕೆ ಇದು 105 ರೂಪಾಯಿ ಮಾರು ಅಂತ ಹೇಳ್ತಾರೆ. ಈಗ 105 kgಗೆ 105. ಇದು ಸಣ್ಣ ಇತ್ತು, ಸಣ್ಣ ಮಿಕ್ಸ್ ಇತ್ತು. ಆಮೇಲೆ ಸಣ್ಣ ದೊಡ್ಡ ಮಿಕ್ಸ್ 1 kgಗೆ ಎಷ್ಟು ಬರ್ತದೆ? ಎಷ್ಟನ್ನು ಒಂದು 18 ಬಪ್ಪು, ಮತ್ತೆ ಜಾಸ್ತಿ ಬರ್ತಿತ್ತು. ಈಗ ಮತ್ತೆ ಮೀನಿಲ್ಲಲ್ಲ, ಮೀನು ರೇಟ್ ಮತ್ತು ಹೈಪ್ ಐತಿ ಅದಕ್ಕೋಸ್ಕರ. ಮತ್ತು ಮುಂದೆಲ್ಲ ಕಾಣಿ ಇದು ಎಷ್ಟು kg ಇತ್ತು, ಮತ್ತು ಎಷ್ಟು ಸೇಲ್ ಆಯ್ತು ತಗೊಂಬ. ಈಗ ಪಾಪ ಅಷ್ಟು ಮನೆಗೆ 2 ಮಾಹಿಕೆ ತಗೊಂಡು ಮಾಡಿದ್ರೆ ಸುಮಾರು ಇತ್ತು. ಮಾಹಿಕೆ ತಿನ್ಕೊಂಡು ಸುಮಾರು ಆಸೆ ಐತೆ. ಮೊನ್ನೆಯಿಂದ ವೆಯ್ಟ್ ಮಾಡ್ತಿದ್ದೆ ಮಾಹಿಕೆ ತಗೋಬೇಕಂತ. ಇವತ್ತು ಮಾಹಿಕೆ ಸಿಕ್ತು. ಉಪ್ಪಾಯ್ಕ ತಿಂದ ಮುಂಚೆ ಬಿತ್ಕೊಂಡೆ. ಎಂತದ್ದು ಇಲ್ಲಿ ಮೀನು ಸಾಯ್ಲಿದೆ. ಅದು 105 ರೂಪಾಯಿ ಅಂದಕ್ಕೆ ಹಾಕೋದು. ಅದು ಯಾರು ಮೂಸಿಗೆ ಕಾಣಲಿ ಆಗತ್ತದೆ ಗ್ರೂಪ್. ಆಮೇಲೆ ಇನ್ನು ಅಂತ ಅಂತೀಯ. ಅಯ್ಯೋ ಅಯ್ಯಮ್ಮ, ಮೊದಲೊಳ್ಳೆ ಜಬ್ಬನ್ಗಳು ಹೆಂಗಿದೆ. ವೀಡಿಯೋ ಮಾಡ್ತೇನೆ ಕೂಡ. ಇಲ್ಲಿ ಎಂತ ಗಲಾಟೆ ಮಾಡ್ತಾನೆ ಗಲಾಟಿಗೆ. ಹೌದಾ, ನಾ ಬಂದ್ರು ಕೂಡ ಹೆದರಿವನೆ ಅಂತ ಗತಿ. ಎಷ್ಟು ಕೆಜಿ ಇದ್ದ? ಸರಿ ಮಾಡಿದ್ಯ ಅದ ಒಟ್ಟ ಅಂತ. ಇದು 10 kg ಇತ್ತು ಅಂದ್ರೆ 10 kg ಇತ್ತು ಅಂದರೆ 8 kg ಇತ್ತು. 2-3 kg ಇತ್ತು. 1 kgಗೆ ಎಷ್ಟು ಮೀನು ಬರ್ತದೆ? ಅರೆ 9 ಐತಾ? ಇದು 20 ದಾಟತ್ತೇನು? ಹೌದು, 20 ದಾಟುತ್ತಿದೆ. 15 ಬಂಗಡಿಗೆ 800 ಗ್ರಾಮ್ ಆಯ್ತು. ಎಷ್ಟಿದೆ? 18, 20. ನಾ ಹೇಳಿದೆ 20 ಬಂಗಡಿ 1 kg ಅದು. ಇದು ಸ್ವಲ್ಪ ಪಾಲಿ ಮಾಡ್ತಿದ್ದೆ.
ಇದೇ ಬಾಲಿ ಇದೆ ಅದೇ ಮಾಡ್ತಿದ್ರು. ಎಣ್ಣೆ ತುಂಬ್ಕೊಂಡು ಅಲ್ಲಿ ಹಾಕಿ ಬತ್ತಿಗೆ ಮತ್ತು ಅಲ್ಲೊಂದು ಎರಡು ಬಾಲಿ ಆಗ್ತಿತ್ತು. 10 ಲೀಟ್ರ್ ತಗೋಪ್ಪ. ನೀ ಎಣ್ಣೆ ಕೊಡ್ಸಿದ್ದು ದುಡ್ಡು ಐತೇನು ಅಷ್ಟೇ ಬರ್ 1,000 ರೂಪಾಯಿ ಆಯ್ತಾ? ಕರೆಕ್ಟ್ ಎಕ್ಸಾಕ್ಟ್ ಟೈಮ್ ತೆಗೆದು ಇದ್ರೊಳಗೆ ಇತ್ತ ನೀ ಅಲ್ಲಿನೇ ಈಗ ಚೂರು ಮೇಲೆ ಮಾಡ ಬೀಳುತ್ತ ಇದ್ರೊಳಗೆ. ಇಲ್ಲಿ ವೆದರ್ ಸಖತ್ ತೋರ್ತಲ್ಲ. ಇದು ಒಂದು ನೀರು ಒಂದು ಬತ್ತಿರುತ್ತೆ. ಇದೊಂದು ದಿನ ಒಳ್ಳೆ ನೀರು ತಗೊಂಡು ನಾವು ಕೊಡೋದು ಹೇಗೆ ಒಂದೀಗ ಹೊಟ್ಟಿಯಲ್ಲಿ ತಂಗುಡೈತೆ ಅವನಿಗೆ ಎಂಸಿಲ್ಲ ಎಂತಾರು ಹಾಕಿ ಎಳದೈದು ಮಾಡ್ತೀವಿ. ಸೊ ನೀರು ನೋಡಿ ಎಲ್ಲಿ ನೀರು ಬತ್ತೆ ಇಷ್ಟಿಷ್ಟು ನೀರು ತುಂಬುತ್ತಿದ್ದು ಎಂತ ಹೇಳು ಸಾವತ್ತೆ. ಎಣ್ಣೆಯನ್ನು ತುಂಬಿಡು, ಎಣ್ಣೆಯನ್ನು ತುಂಬಿರಿ. होय सामाजिक कवित अग अरे अग अग मज्जा आयती अग सामाजिक ಮಾಡತ್ತೀಗ ಮಜ್ಜಾ ಆಯ್ತು. काय सांगायला माझ्या आरी आता यांक रामुळे ಓಡಿ. ಮತ್ತು ನಿಮಗೆಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್. ನಾಳಿನ ವಿಡಿಯೋ ಕಾಂಬಾಯ್ ಮತ್ತೆ ಬಂದು